ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭವಿಷ್ಯ ಮಹಾಗಣಪತಯೇ ನಮಃ. ಸಂಕಲ್ಪ ಶನೈಶ್ಚರಾಯ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ. ತುಂಬ ತಿಂಗಳುಗಳಿಂದ ನನ್ನ ಯೂಟ್ಯೂಬ್ ವಾಹಿನಿಯಲ್ಲಿ ವಿಡಿಯೋ ಬರೋದು ನಿಂತು ಹೋಗಿತ್ತು. ಕಾರಣ, ನಾನು ಸ್ಟಾರ್ ಸುವರ್ಣದಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆಯಲ್ಲಿ ಪ್ರತಿನಿತ್ಯ ಬರ್ತಾ ಇದ್ದೇನೆ. ಸೊ ಹಾಗಾಗಿ ನೀವೆಲ್ಲ ಆ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಿ ಅನ್ನುವಂತಹ ಒಂದು ನಂಬಿಕೆ ಭರವಸೆ ಮೇಲೆ ಇದನ್ನು ನಿಲ್ಲಿಸಿದ್ದೆ. ಬಟ್ ಈಗ ಇತ್ತೀಚೆಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ಗುರುಗಳೇ ನಿಮ್ಮ ಯೂಟ್ಯೂಬ್ ವಾಹಿನಿಯಲ್ಲೂ ವಿಡಿಯೋ ಹಾಕಿ, ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಕೊಡೋ ಲಕ್ಕಿ ಡೇಟ್ಸ್, ನಿಮ್ಮ ಪ್ರೆಡಿಕ್ಷನ್ಸ್ ಇವೆಲ್ಲವೂ ನಮ್ಗೆ ಹೆಲ್ಪ್ ಆಗುತ್ತೆ, ದಯವಿಟ್ಟು ವಿಡಿಯೋ ಮಾಡಿ ಅಂತ ಮೇಲ್, ಮೆಸೇಜ್, ವಾಟ್ಸಪ್ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ರು. ಸೊ ನನಗೂ ನಿಜ ಅನ್ನಿಸ್ತು. ಸೊ ಹಾಗಾಗಿ ನನ್ನ ವೀಕ್ಷಕರಿಗೆ ಒಳಿತಾಗುವಂತಹ ನಿಟ್ಟಿನಲ್ಲಿ ವಿಡಿಯೋವನ್ನು ಮಾಡೋಣ ಅನ್ನುವಂಥ ಕಾರಣಕ್ಕೆ ಪುನಃ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಆಡಿಯೋ ಮಾತ್ರ ಬರುತ್ತೆ. ಬಿಕಾಸ್ ನಾನು ಎಲ್ಲೇ ಹೊರಗಡೆ ಇದ್ದರೂ ಕೂಡ ನಂಗೆ ಸಮಯ ಆಗ್ತಿರ್ಲಿಲ್ಲ ವಿಡಿಯೋ ಮಾಡೋಕ್ಕೆ. ಹಾಗಾಗಿ ಎಲ್ಲೇ ಹೊರಗಡೆ ಇದ್ದರೂ ಕೂಡ ನಾನು ಆಡಿಯೋ ರೆಕಾರ್ಡ್ ಮಾಡ್ಬೋದು ಆ್ಯಂಡ್ ಅಪ್ಲೋಡ್ ಮಾಡ್ಬೋದು. ಹೋಪ್ ನಿಮಗೆಲ್ಲ ಇದಿಷ್ಟ ಆಗುತ್ತೆ, ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಈಗ ಮೇ 2026 ಮೀನರಾಶಿಯ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ. ಅದಕ್ಕೂ ಮೊದಲು ಒಂದೆರಡು ನನ್ನ ಕಡೆಯಿಂದ ನಾನು ತೆಗೆದುಕೊಂಡಿರ್ತಕ್ಕಂಥ ಗುಡ್ ಇನಿಷಿಯೇಟ್ಗಳನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಒಂದು ಶಾಸ್ತ್ರೀಯ ಸೇವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಯಾರೇ ಆದರೂ ಕೂಡ ಮೇಜರ್ ಹೆಲ್ತ್ ಡಿಸೀಸ್ ಇರ್ತಕ್ಕಂಥವ್ರು ಅಥವಾ ಹೆಲ್ತ್ ಟ್ರೀಟ್ಮೆಂಟ್ಗೆ ಸಹಾಯದ ಅಪೇಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡುವಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಇನಿಷಿಯೇಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದು ವಿದ್ಯೆಗಿರ್ಬೋದು ಅಥವಾ ಆರೋಗ್ಯಕ್ಕಿರ್ಬೋದು ಅಥವಾ ಆಹಾರಕ್ಕಿರ್ಬೋದು. ವಿದ್ಯೆ, ಆರೋಗ್ಯ, ಆಹಾರ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ನಮ್ಮ ಕೈಲಾದಂತಹ ಸಹಾಯ ಮಾಡುವಂಥದ್ದು, ಅಥವಾ ಯಾವುದೇ ಚಿಕಿತ್ಸೆ ಅವಶ್ಯಕತೆ ಇರತಕ್ಕಂಥವರಿಗೆ ಔಷಧಿ ಇರ್ಬೋದು ಅಥವಾ ಚಿಕಿತ್ಸೆಗೆ ಬರೆಸುವಂತಹ ವೆಚ್ಚವನ್ನು ಪ್ರಾಪರ್ ವೇನಲ್ಲಿ ನಮ್ಮ ಟೀಮ್ ಇದೆ ಸ್ಕ್ರೂಟ್ನಿ ಮಾಡಿ, ಅವ್ರು ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಶಾಸ್ತ್ರೀಯ ಸೇವಾ ಚಾರಿಟಬಲ್ ಟ್ರಸ್ಟ್ ಮುಖಾಂತರವಾಗಿ ಅವರಿಗೆ ಒಂದಷ್ಟು ಸಹಾಯ ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾರಾದರೂ ಅವಶ್ಯಕತೆ ಇರುವವರು ನಿಜವಾಗ್ಲೂ ಕಷ್ಟದಲ್ಲಿದ್ದರೆ ಅವ್ರು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಓನ್ಲಿ ಫಾರ್ ಚಿಕಿತ್ಸೆ, ಊಟ ಅಥವಾ ಎಜುಕೇಷನ್ಗೆ ಅವಶ್ಯಕತೆ ಇರತಕ್ಕಂಥವ್ರು ಮಾತ್ರ. ಪ್ರಾಪರ್ ಸ್ಕ್ರೂಟ್ನಿ ಆಗುತ್ತೆ. ಡೋಂಟ್ ಮಿಸ್ಯೂಸ್ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಹಾಗಾದರೆ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಕುಜ ಮೀನರಾಶಿಯಲ್ಲಿ ಸಂಚಾರ, ಅಂದರೆ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ. ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಮನೆಯಿಂದ 2ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ, ಕುಜ 2ನೇ ಮನೆಗೆ ಬರ್ತಾರೆ ಅಂದರೆ ಮೇಷರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಜಾಗರೂಕತೆ ಯಾವುದ್ರ ಬಗ್ಗೆ ಬೇಕು ಅಂದರೆ ಹಣವನ್ನು ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಜಾಗರೂಕತೆ ಬೇಕಾಗತ್ತೆ. ಇಲ್ಲದೆ ಅನ್ನೆಸೆಸರಿ ಪೋಲಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಈ 2 ಪೊಸಿಷನ್ ಅನ್ನುವಂಥದ್ದು, ಅಂದರೆ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವಾಗ ಮತ್ತು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಆರ್ಥಿಕ ವಿಚಾರಗಳಲ್ಲಿ, ಭೂಮಿ ವಿಚಾರಗಳಲ್ಲಿ ಜಾಗರೂಕತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಶನಿ ಸಂಪೂರ್ಣವಾಗಿ ನಿಮ್ಮ ರಾಶಿಯಲ್ಲೇ ಇರ್ತಾರೆ, ಆರೋಗ್ಯದ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಇನ್ನು ರವಿಯ ಸ್ಥಾನವನ್ನು ನೋಡುವಂತಹ ಸಂದರ್ಭದಲ್ಲಿ ರವಿ ಪ್ರಾರಂಭದಲ್ಲಿ ನಿಮ್ಮ ರಾಶಿಯಿಂದ ಕುಟುಂಬ ಸ್ಥಾನದಲ್ಲಿರ್ತಾರೆ, ಅಂದರೆ ಪುನಃ ಆರ್ಥಿಕ ಜಾಗರೂಕತೆಯನ್ನು ಸೂಚನೆ ಮಾಡುವಂತಹ ಸಾಧ್ಯತೆಗಳು. ಅದೇ ರೀತಿಯಾಗಿ ರವಿ 3ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ವೃಷಭ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ನೀವು ವಿಶೇಷ ಜಯ ಗಳಿಸ್ತೀರಿ, ಶತ್ರುನಾಶವಾಗೋಗುತ್ತೆ. ನಿಮ್ಗೆ ಯಾರು ತೊಂದರೆಯನ್ನು ಕೊಡ್ತಾ ಇದ್ದಾರೋ, ಅದು ಉದ್ಯೋಗದಲ್ಲೋ, ವ್ಯಾಪಾರದಲ್ಲೋ, ಮಾನಸಿಕವಾಗಿಯೋ, ವ್ಯಾವಹಾರಿಕವಾಗಿಯೋ ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ ಅವ್ರನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ಡೆಸ್ಟ್ರಾಯ್ ಮಾಡುವಂತಹ ಅಥವಾ ಅವರಿಂದ ಗೆಲುವನ್ನು ಪ್ರಾಪ್ತ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಿಮಗೆ ವಿಶೇಷವಾಗಿ ಜಯ ತಂದು ಕೊಡ್ತಕ್ಕಂತಹ ಸಾಧ್ಯತೆ. ಡೆಸ್ಟ್ರಾಯ್ ಮೀನ್ಸ್ ನಾಟ್ ಇನ್ ಬ್ಯಾಡ್ ವೇ. ಶತ್ರು ನಾಶವಾಗತ್ತೆ, ನೀವೆಲ್ಲರನ್ನ ಎದುರಿಸಿ ನಿಲ್ತೀರಾ ಮತ್ತು ಅಲ್ಲಿ ನಿಮಗೆ ಗೆಲುವು ಪ್ರಾಪ್ತವಾಗ್ತಕ್ಕಂತಹ ಸಾಧ್ಯತೆ. ಇನ್ನು ಬುಧ ನಿಮ್ಮ ಮನೆಯಿಂದ ಅಥವಾ ನಿಮ್ಮ ರಾಶಿಯಿಂದ 2ನೇ ಮನೆ, 3ನೇ ಮನೆ, ಅದೇ ರೀತಿಯಾಗಿ 4ನೇ ಮನೆಯವರೆಗೂ ಪ್ರವೇಶವಾಗುತ್ತೆ, ಸುಖ ಸ್ಥಾನದವರೆಗೂ ಕೂಡ. ಸೊ 2ನೇ ಮನೆಯಲ್ಲಿದ್ದಾಗ ಬುಧ ನಿಮಗೆ ಯಥೇಚ್ಛವಾಗಿ ಸಂಪತ್ತನ್ನು ತಂದು ಕೊಡ್ತಾನೆ. ಇಟ್ ಮೀನ್ಸ್ ಪ್ರಾರಂಭದಲ್ಲಿ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಫಸ್ಟ್ ಹಾಫ್ ಏನಿದೆ 1 to 15 ಏನಿದೆ ಅದು ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಬರುತ್ತೆ. ಫೈನಾನ್ಷಿಯಲಿ ನೀವು ತುಂಬ ಇಂಪ್ರೂವ್ ಆಗ್ತೀರಿ ಮತ್ತು ನೀವು ಹೂಡಿಕೆ ಮಾಡಿದಂತಹ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಗಳಿಸ್ತೀರಿ. ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ, ಕೊಟ್ಟಿರುವಂಥ ಹಣ ಬರುತ್ತೆ, ಸಾಲ ಹುಡುಕುವಂಥವ್ರಿಗೆ ಸಾಲ ಸಿಗುತ್ತೆ ಅಥವಾ ಸಾಲ ಕೊಟ್ಟಿರುವಂಥವರಿಗೆ ವಾಪಸ್ ಬರುತ್ತೆ. ಅದೇ ರೀತಿಯಾಗಿ ವೃಷಭ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲೂ ಒಂದು ಚೂರು ಪುನಃ ನಿಮ್ಮನ್ನು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ, ಮಾತಿನಲ್ಲಿ ಹಿಡ್ತಾ ಇರಬೇಕಾಗತ್ತೆ. ಇಲ್ಲದೆ ಹೋದರೆ ಒಂದಷ್ಟು ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು. ಅದು ಎಲ್ಲಿಂದ ಎಲ್ಲಿವರೆಗೆ ಕೇಳಿದ್ರೆ ನೋಡಿ, ಬುಧ
ವೃಷಭ ರಾಶಿಯಲ್ಲಿ 3ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ. ಆ ನಂತರ ಮತ್ತೆ ನಿಮಗೆ ಅಂದರೆ 14ರಿಂದ 29ರವರೆಗೂ ಕೂಡ ಒಂಚೂರು ನೀವು ಮಾತಿನಲ್ಲಿ ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ. ಮಂತ್ ಎಂಡ್ ನಿಮಗೆ ಎಕ್ಸ್ಟ್ರೀಮ್ ಗುಡ್ ಧನ ಲಾಭವನ್ನು ತಂದುಕೊಡುತ್ತೆ. ಬುಧನ ವಿಚಾರದಲ್ಲಿ ಧನ ಲಾಭದ ಬಗ್ಗೆ ವಿಶೇಷವಾದಂತಹ ಸುಯೋಗವಿದ್ದಾವೆ. ಸೊ ಬುಧನಿಂದ ಧನ ಲಾಭವಾಗುತ್ತೆ, ಅಂದರೆ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡಿಕೊಳ್ತೀರಿ. ಆ್ಯಂಡ್ ಶುಕ್ರನ ಪೊಸಿಷನ್ ನೋಡುವಂತಹ ಸಂದರ್ಭದಲ್ಲಿ ಶುಕ್ರ ನಿಮ್ಮ ರಾಶಿಯಿಂದ 3ನೇ ಮನೆ ಮತ್ತು 4ನೇ ಮನೆಯ ಪ್ರವೇಶವನ್ನು ಮಾಡ್ತಾರೆ. 3ನೇ ಮನೆಯಲ್ಲಿದ್ದಾಗ ಧನ ಸಂಪತ್ತನ್ನು ಗಳಿಸ್ತೀರಿ, 4ನೇ ಮನೆಗೆ ಬಂದಾಗ ಸುಖ ಪ್ರಾಪ್ತವಾಗುತ್ತೆ. ಒಟ್ಟಾರೆ ನಿಮ್ಮ ಮಾತಿನಲ್ಲಿ ಹಿಡಿತಾ ಬೇಕು, ಧನ ಸಂಪತ್ತು ಬರುತ್ತೆ ಅನ್ನುವಂಥದ್ದು. ಓವರಾಲ್ ಫೈನಾನ್ಷಿಯಲಿ ಗ್ರೋತ್ ಇರುವಂತಹ ಸಾಧ್ಯತೆಗಳೇ ಹೆಚ್ಚು. ಇನ್ನು ಗುರು ನಿಮ್ಮ ರಾಶಿಯಿಂದ ಸುಖ ಸ್ಥಾನದಲ್ಲಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬೇರೆಯವರಿಂದ ಅಥವಾ ನಿಮ್ಮ ಬಂಧು ಮಿತ್ರರಿಂದ ಮಾತುಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ನಿಮ್ಗೆ ಯಾರೋ ಹರ್ಟ್ ಮಾಡಿಬಿಡ್ತಾರೆ, ನಿಮ್ಮವರು ಅಂತ ಅಂದ್ಕೊಂಡಿರೋರಿಂದಲೇ ಒಂದು ಸ್ವಲ್ಪ ಬೇಜಾರಾಗ್ತಕ್ಕಂತಹ ಸಾಧ್ಯತೆಗಳು ಗುರುವಿನಿಂದ. ಗುರು ಆರಾಧನೆ ಬೇಕಾಗತ್ತೆ. ಇನ್ನು ಕೇತುವಿನ ಸ್ಥಾನವನ್ನು ನೋಡುವಂತಹ ಸಂದರ್ಭದಲ್ಲಿ ನೋಡಿ, ಕೇತು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿದ್ದಾರೆ. ಸೊ ಇಟ್ ಮೀನ್ಸ್ ನಿಮಗೆ ಕೇತು ಷಷ್ಠಮ ಸ್ಥಾನ ಸುಖವನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಮಾನಸಿಕವಾಗಿ ಸಂತೋಷ ಇರುತ್ತೆ, ವ್ಯಾವಹಾರಿಕವಾದಂಥ ಅಭಿವೃದ್ಧಿ ಇರುತ್ತೆ, ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಈ ಗ್ರಹ ಸ್ಥಿತಿಗಳಿಗೆ ನಿಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರ ಬೇಕು ಅಂತ ಕೇಳಿದ್ರೆ ನೋಡಿ, ಮೀನರಾಶಿಯವರು ಜನ್ಮಸ್ಥ ಶನಿ ಇರೋದ್ರಿಂದಾಗಿ ಹನುಮಾನ್ ಚಾಲಿಸ ಹೇಳ್ಕೋಬೇಕಾಗುತ್ತೆ ಆ್ಯಸ್ ಯೂಶುವಲ್. ಅದೇ ರೀತಿಯಾಗಿ ಮಹಾಮೃತ್ಯುಂಜಯ ಮಂತ್ರಗಳನ್ನು, ಧನ್ವಂತರಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗೋದ್ರಿಂದಾಗಿ ಸಾಲ ತೀರಿಸ್ತೀರಿ, ಖರ್ಚು ಕಡಿವಾಣ ಹಾಕಬೇಕು, ಮಾತಿನಲ್ಲಿ ಹಿಡಿತಾ ಬೇಕಾಗತ್ತೆ ಈ ತಿಂಗಳು. ಪ್ರೀತಿ ವಿಶ್ವಾಸಕ್ಕೆ ಏನು ಕೊರತೆ ಆಗೋದಿಲ್ಲ, ಬುದ್ಧಿವಂತಿಕೆಯಿಂದ ವರ್ತಿಸ್ತೀರಿ, ಯಾವುದೇ ಸಮಸ್ಯೆ ಬಂದರೂ ಪರಿಹಾರ ಮಾಡ್ಕೊಳ್ತೀರಿ. ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಇನ್ ಟೈಮ್ ಆಗೋದಕ್ಕೋಸ್ಕರವಾಗಿ ಪುನಃ ನೀವು ಇಲ್ಲಿ ಹನುಮಾನ್ ಚಾಲಿಸ ಪಠಣ ಮಾಡ್ಕೋಬೇಕು. ಅದರ್ವೈಸ್ ವೆಲ್ ಸಪೋರ್ಟ್ ಸಿಗುತ್ತೆ, ನೀವು ಮಾಡೋ ಕೆಲಸಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಉದ್ಯೋಗದಲ್ಲಿ ಗೊತ್ತಾಗಿಲ್ಲ ಯಾರೋ ಹೇಳ್ಕೊಡ್ತಾರೆ, ಹಣಕಾಸಿನ ಅವಶ್ಯಕತೆ ಬಿದ್ದಾಗ ಯಾರೋ ಆ ಒಂದು ಲಾಸ್ಟ್ ಮೂಮೆಂಟಲ್ಲಾದರೂ ಕೂಡ ಬಂದು ನಿಮಗೆ ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಒಟ್ಟಾರೆ ಪೀಸ್ಫುಲ್ ಲೈಫ್, ಸ್ಯಾಟಿಸ್ಫೈ ಲೈಫನ್ನು ನೀವು ಪ್ರಾಪ್ತ ಮಾಡ್ಕೊಳ್ತೀರಿ. ನಿಮ್ಮ ಹೆಸರು, ಸ್ಥಾನಮಾನ, ಕೀರ್ತಿ ಈ ತಿಂಗಳು ವೃದ್ಧಿ ಆಗುತ್ತೆ. ಹಾಗಾದರೆ ಆರೋಗ್ಯಕ್ಕೋಸ್ಕರವಾಗಿ, ಮೆಂಟಲಿ ಪೀಸ್ ಇರೋದಕ್ಕೋಸ್ಕರವಾಗಿ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ. ಅದೇ ರೀತಿಯಾಗಿ ಆ್ಯಸ್ ಯೂಶುವಲ್ ನೀವು ಹನುಮಾನ್ ಚಾಲಿಸ ಪಠಣ ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ. ಇನ್ನು ಪರಿಹಾರ ಅನ್ನುವಂಥದ್ದು ಬಂದರೆ ದೇವಿ ಶ್ಲೋಕಗಳನ್ನು ಹೇಳ್ಕೊಳ್ಳಿ, ಚಿನ್ನಮಸ್ತಾ ದೇವಿ ಶ್ಲೋಕಗಳನ್ನು ಹೇಳ್ಕೊಳ್ಳಿ. ಎಂಥದ್ದೇ ಕಷ್ಟ ಇದ್ದರೂ ಕೂಡ ಚಿನ್ನಮಸ್ತಾ ದೇವಿಯ ಮಂತ್ರದಿಂದಾಗಿ ನೆಗೆಟಿವ್ ಎನರ್ಜಿಯನ್ನು ದೂರ ಆಗುತ್ತೆ. ಶತ್ರು ಕಾಟ ಅಥವಾ ಶತ್ರುವಿಂದ ಉಂಟಾಗ್ತಕ್ಕಂಥ ತೊಂದರೆಗಳಿದ್ರೆ ದೂರವಾಗುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ಈ ತಿಂಗಳು ಲಕ್ಕಿಯೆಸ್ಟ್ ಡೇಟ್ಗಳು ಯಾವ್ಯಾವುದು ಅಂತ ಕೇಳಿದ್ರೆ ನೋಡಿ, 3ನೇ ತಾರೀಕು, 4ನೇ ತಾರೀಕು, ಅದೇ ರೀತಿಯಾಗಿ 8ನೇ ತಾರೀಕು, 10, 11ನೇ ತಾರೀಕು, 14ನೇ ತಾರೀಕು ಮತ್ತು 16 ಎಕ್ಸ್ಟ್ರೀಮ್ ಗುಡ್. ಬಿಕಾಸ್ ನಿಮ್ಮ ರಾಶಿಯಲ್ಲಿ ಶನಿ ಪರಮಾತ್ಮ, ಶನೇಶ್ವರ ಜಯಂತಿ. ಸೊ ಹಾಗಾಗಿ 16ನೇ ತಾರೀಕು ತುಂಬ ಒಳ್ಳೆಯ ದಿನ. ಅದನ್ನು ಬಿಟ್ಟರೆ 17, 18, 22, ಅದೇ ರೀತಿಯಾಗಿ 25 ಮತ್ತು 29, 31 ಇದಿಷ್ಟು ಲಕ್ಕಿಯೆಸ್ಟ್ ಡೇಟು. ಶನೇಶ್ವರ ಜಯಂತಿ ಇದೆ, ಶನಿ ಪರಮಾತ್ಮನಿಗೆ ಸ್ತೋತ್ರ ಪಠಣ ಆರಾಧನೆ ಮಾಡ್ಕೊಳ್ಳಿ, ಎಳ್ದೀಪ ಅಂಟಿಸಿ, ನಿಮ್ಮೆಲ್ಲ ಕಷ್ಟ ಪರಿಹಾರ ಆಗಲಿ. ಸಂತೋಷವಾಗಿರಿ. ಜನ್ಮಸ್ಥ ಶನಿಯ ಪ್ರಭಾವ ಯಾವುದೂ ನಿಮ್ಮ ಮೇಲೆ ಬೀರದೆ ಅತ್ಯಂತ ಸಂತೋಷವಾಗಿ ಬದುಕುವಂಥ ಸುಯೋಗ ನಿಮ್ಮದಾಗಲಿ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾಗ್ ಭವೇತ್.